ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏ ಜಗನ್, ಒಂದು ನಿಮಿಷ ನಿಂತ್ಕೊ. ಮತ್ತೆ ಇವನ್ ದುರುದಿಸ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಎಲ್ರೂ ಮುಂದೆ ಒಳ್ಳೆಯನಾಗ್ಬೇಕು ಅಂತ ನಾಟಕ ಮಾಡ್ತಿದ್ಯಾ? ನೀನ್ ಮಾಡಿರೋ ಕಚ್ಚಡ ಕೆಲಸ ನಮ್ಮ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ನಮ್ಮ ಅವ್ವ ಅಂತೂ ಇನ್ನ ಸುಮ್ಕೆ ಬಿಡಾಕಿಲ್ಲ. ನೋಡು, ನೀನ್ ನನ್ಗಿಷ್ಟೆಲ್ಲ ತೊಂದರೆ ಕೊಟ್ಟಿದ್ಯಾ, ಆದ್ರೂ ನಾನು ಯಾರಿಗೂ ಹೇಳ್ದೆ ಸುಮ್ಮನೆ ಇದ್ದೀನಿ. ನೀನ್ ಮತ್ತೆ ನನಗೆ ತೊಂದರೆ ಕೊಡಕ್ ನೋಡಿದ್ರೆ ನಾವು ಸುಮ್ಮನಿರಲ್ಲ. ನೋಡು, ಇದೇ ಕೊನೆ. ಇನ್ನೊಂದ್ ಕಿತ ನಮ್ಮ ಮನೆ ಕಡೆ ಆಗ್ಲಿ ನನ್ನ ತಂಗಿ ವಿಸ್ತಾಗ ಏನಾದ್ರು ಮೂಗ್ ತುರ್ಸ್ತೋ ನಾನಂತೂ ಸುಮ್ಕೆ ಇರಾಕಿಲ್ಲ. ನೀವಿಬ್ರು ಮಾತಾಡೋದು ಮುಗಿಸಿದ್ರೆ ನಾನು ಮಾತಾಡ್ಲಾ? ಒಳಗಡೆ ನಾನು ಏನೇನು ಮಾತಾಡಿದ್ನೋ ಅದೆಲ್ಲದೂ ಸತ್ಯ. ನಾನು ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿಲ್ಲ. ನನ್ನಿಂದ ನಿಮಗೆ ತುಂಬ ಅವಮಾನ ಆಗಿದೆ, ನೋವಾಗಿದೆ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಮತ್ತೆ ನಿಮಗೆ ಸಾರಿ ಕೇಳ್ತೀನಿ. ಪ್ಲೀಸ್ ನನ್ನ ಕ್ಷಮಿಸಿ. ನಮ್ಮ ತಾಯಿಗೆ ಪ್ರಜ್ಞೆ ಬಂದ ಮೇಲೆ ನಾನು ಮಾಡಿದ ತಪ್ಪು ನನಗೆ ಅರಿವಾಗಿದೆ. ದಯವಿಟ್ಟು ಏನೇನಾಗಿದೆಯೋ ಅದನ್ನೆಲ್ಲ ಮರೆತು ನನ್ನ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಕನ್ಸಿಡರ್ ಮಾಡಿ. ದಿಟ್ವಾಗ್ಲೂ ನೀನು ಇದನ್ನ ಮನ್ಸಾರನ್ನೇ ಹೇಳ್ತಿದ್ಯಾ? ನನ್ನ ಮೇಲೆ ಆಣೆ, ಬೇಕಾದ್ರೆ ನಮ್ಮ ತಾಯಿ ಮೇಲೆ. ಬೇಡ, ಈ ತರ ತಾಯಿ ಮೇಲೆಲ್ಲ ಆಣೆ ಇಡಬಾರ್ದು. ನಿಮ್ ನಿಜವಾಗ್ಲೂ ಬದಲಾಗಿದ್ರೆ ಅಷ್ಟು ಸಾಕು. ಅಲ್ಲ ಕಣವಿ, ಹೋಗ್ಲಿ ಬಿಡಕ್ಕ, ಅವ್ರ ತಪ್ಪು ಅವ್ರಿಗೆ ಅರ್ವಾಗಿದ್ಯಲ್ಲ, ನಮ್ಗಷ್ಟು ಸಾಕು. ನೋಡು ಜಗನ್, ಇನ್ಮ್ಯಾಕಾದ್ರೂ ಒಳ್ಳೆ ಮನುಷ್ಯನಾಗಿ ಬಾಳು. ಥ್ಯಾಂಕ್ಸ್. ನಿಮ್ಮ ಅಡ್ವೈಸನ್ನು ನಾನು ಖಂಡಿತವಾಗ್ಲೂ ತಗೊಳ್ತೀನಿ. ಸುಮಾ, ಕಂಗ್ರ್ಯಾಟ್ಸ್. ಹ್ಯಾಪಿ ಮ್ಯಾರಿಡ್ ಲೈಫ್. ಅಮ್ಮ ಹುಷಾರಾದ್ಮೇಲೆ ನೀವು ಮತ್ತು ಸಚಿನ್ ಒಂದ್ಸರಿ ಮನೆಗೆ ಬನ್ನಿ. ಹಾಗೆ ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ನಿಸ್ಸಂಕೋಚವಾಗಿ ನನ್ನ ಕೇಳಿ. ಆ್ಯಸ್ ಅ ಫ್ರೆಂಡ್ ನಾನು ಯಾವಾಗಲೂ ನಿಮ್ಮ ಜೊತೆ ನಿಲ್ತೀನಿ. ಬಾಯ್. ಯೋನವಿ, ದಿಟ್ವಾಗ್ಲೂ ಇವನ್ ಬದ್ಲಾಗವನ? ಅಕ್ಕ, ಜಗನ್ ಒಳ್ಳೆಯವನೇ. ನಾನು ಅವನಿಗೆ ಮೋಸ ಮಾಡಿದೆ ಅಂತ ಅವ್ನು ಹಾಗೆಲ್ಲ ಬಿಹೇವ್ ಮಾಡ್ದ ಅಷ್ಟೆ. ಹೇಗೋ ಗೌರಮ್ಮ ಆಂಟಿ ಎಲ್ಲ ವಿಷಯನೂ ಹೇಳಿ ಮಗನ ಚೇಂಜ್ ಮಾಡಿದ್ದಾರೆ. ಹಂಗಾರೆ ನಾವು ಗೌರಮ್ಮಂಗೆ ಟ್ಯಾಂಕ್ಸ್ ಹೇಳ್ಬೇಕು. ಅವ್ರೇನಾದ್ರು ಸಂದಾಗಿದ್ದಿದ್ರೆ ಅವರೇ ಮುಂದೆ ನಿಂತು ಎಲ್ಲ ಶಾಸ್ತ್ರನೂ ಮಾಡ್ತಿದ್ರು. ಹೌದಕ್ಕ, ಇವತ್ತು ನನ್ನ ಸಚಿನ್ ಮದ್ವೆಗೆ ಅವರು ಒಂದು ರೀತಿಲಿ ಕಾರಣನೇ. ಅತ್ತೆ ಜೊತೆ ನಾವು ಅವ್ರನ್ನೂ ನೆನೆಸ್ಕೋಬೇಕು. ಥ್ಯಾಂಕ್ಸ್ ಗೌರಮ್ಮ ಆಂಟಿ.